ಸ್ನೇಹಿತರೆ, ಮನೆ ಮದ್ದುಗಳು ನಾವು ತಿಳ್ಕೊತೀವಿ. ಮನೆ ಮದ್ದುಗಳು ಇನ್ನೊಂದು 5 ನಿಮಿಷ 2 ಮನೆ ಮದ್ದುಗಳಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇ ಮನೆ ಮದ್ದು ಏನಂದ್ರೆ ಸ್ನೇಹಿತರೆ, ನಾವು ಪ್ರತಿಯೊಂದು ಮನೆಯಲ್ಲಿ ಸ್ವಲ್ಪ ವ್ಯಕ್ತಿಗಳು ಅಂತ ಬಿಹೇವಿಯರ್ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಅಂದ್ರೆ ಆ ಲಕ್ಷಣಗಳು, ಅವರು ಮನೋಲಕ್ಷಣಗಳು ಹೇಗಿರುತ್ತೆ ಅಂದ್ರೆ OCD ಪ್ರಾಬ್ಲಮ್ ಅಂತ ನೀವು ಕೇಳಿರ್ತೀರಿ. OCD ಸೊ ಅಂದ್ರೆ ಒಬೆಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ಒಬೆಸೆಸಿವ್ ಆಬ್ಸೆಸಿವ್ ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಸ್ನೇಹಿತರೆ. ಇದು ಈ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನೋದಿದೆಯಲ್ಲ, OCD ಅಂತ ನಾವು ಹೇಳ್ತೀವಲ್ಲ, ಇದು ಪ್ರಧಾನವಾಗಿ ಸ್ವಲ್ಪ ಜನರಲ್ಲಿ ಕಾಣಿಸ್ತಾ ಇರ್ತದೆ. ಈ OCD ಅನ್ನೋದು ಏನಂದ್ರೆ ಆತಂಕದಿಂದ ಬಂದಿರ್ತದೆ ಸ್ನೇಹಿತರೆ. ಅದು ವ್ಯಕ್ತಿಯ ತನ್ನ ಕ್ರಿಯೆಗಳನ್ನು ಏನ್ ಮಾಡ್ತಾನೆ, ಕಂಪಲ್ಸಿವ್ ಆಗಿ ಮತ್ತೆ ಗೀಲಿನಿಂದ ಪುನರಾವರ್ತನೆ ಮಾಡ್ತಾನೆ ಇರ್ತಾನೆ. ಕೆಲವು ಉದಾಹರಣೆ ಕೊಡೋಣ, ಅದು ಅವಾಗ ಅರ್ಥ ಆಗತ್ತೆ OCD ಪ್ರಾಬ್ಲಮ್ ಏನಂತಂದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಯಾವುದೇ ಒಂದು ವ್ಯಕ್ತಿ ಇಂದಿನ ಘಟನೆಗಳು ಪದೇ ಪದೇ ಹೇಳ್ತಾ ಇರ್ತಾರೆ ನೋಡಿ, ಪದೇ ಪದೇ ಹೇಳ್ತಾ ಇರ್ತಾರೆ ಇಂದಿನ ಘಟನೆಗಳ ಬಗ್ಗೆ, ಪದೇ ಪದೇ ನೆನಪು ಮಾಡ್ಕೊಂತ ಇರ್ತಾನೆ, ಎಲ್ಲ ಸುತ್ತಮುತ್ತವ್ರಿಗೆಲ್ಲ ಹೇಳ್ತಾ ಇರ್ತಾನೆ. ಅದು OCD ಪ್ರಾಬ್ಲಮ್ ಹೇಳ್ಬೇಕಂದ್ರೆ. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಅವರು ಯಾವುದೇ ಒಂದು ವಿಷಯಗಳು ಅಂದ್ರೆ ಯಾವುದೇ ಕ್ಲೀನ್ ಮಾಡೋದಂತ ಇಟ್ಕೊಳ್ಳಿ, ಮನೆಯಲ್ಲಿ ಯಾರೇ ಮಹಿಳೆಯರು ಆ ಕ್ಲೀನ್ ಮಾಡೋದು ಒಂದ್ಸರಿ ಮಾಡಲ್ಲ ಅವರು, ಮತ್ತೆ ಅಲ್ಲಿ ಕ್ಲೀನ್ ಇದೆ ಗೊತ್ತದ ಅವ್ರಿಗೆ, ಮತ್ತೆ ಮಾಡ್ತಾ ಇರ್ತಾರೆ. ಅಂದ್ರೆ ರಿಪೀಟ್ ಮಾಡೋದು, ಯಾವುದೇ ಒಂದು ವಿಷಯನ್ನು ಪದೇ ಪದೇ ಕಾರಣ ಇಲ್ಲ ಅಂದ್ರೆ ರಿಪೀಟ್ ಮಾಡೋದು, ಕಾರಣ ಇಲ್ಲ ಆದ್ರೆ ರಿಪೀಟ್ ಮಾಡ್ತಾ ಇರೋದು ಅಲ್ವಾ. ಸ್ವಚ್ಛತೆ ಇದೆ ಮತ್ತೆ ಯಾಕೆ ಮತ್ತೆ ಹೋಗಿ ಮಾಡೋದು ಅಂದ್ರೆ ಅವರು ಒಳಗಡೆ ಬಂದಿರುವಂತ ಇದು ಒಂಥರ ವ್ಯಾಧಿ, ಇದೊಂಥರ ವ್ಯಾಧಿ ಲಕ್ಷಣಗಳಿವೆಲ್ಲ. ಅಂದ್ರೆ ಈ ಪುನರಾವರ್ತಿಸೋದಂತ ಇದು ನೋಡಿ, ಪುನರಾವರ್ತಿಸೋ ಕ್ರಮ ಯಾವುದೇ ಕಾರಣದಿಂದ ಪುನರಾವರ್ತಿ ಮಾಡ್ತಾ ಇಲ್ಲ ಅವರು. ಸೊ ಆತರ ಅವ್ರಿಗೆ ತೃಪ್ತಿ ಹೊಂದೋವರೆಗೂ ಈ ತರ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಅವ್ರು ನೀವು ಏನೇ ಹೇಳಿದ್ರು ಕೇಳಲ್ಲ ಅವರು. ಅದಕ್ಕೆ ಹೇಳ್ತಾ ಇರ್ತೀವಿ, ಇವನಿಗೆ OCD ಪ್ರಾಬ್ಲಮ್ ಇದೆಯಪ್ಪ ಅಂತ. ಆ OCD ಪ್ರಾಬ್ಲಮ್ ಅಂದ್ರೆ ಇದೆ, ಪದೇ ಪದೇ ಕಾರಣ ಇಲ್ಲ ಅಂದ್ರೆ ಮಾಡೋದು, ಅದಕ್ಕೆ ಯಾವುದೇ ರೀಸನ್ ಇಲ್ಲ, ಆದ್ರೆ ಯಾರು ಹೇಳಿದ್ರು ಕೇಳಲ್ಲ. ಅವರು ತೃಪ್ತಿ ಆಗೋರು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಎಷ್ಟುವರೆಗೂ ತೃಪ್ತಿ ಆಗುವಾಗ ಅಷ್ಟುವರೆಗೂ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಇದು ಎಲ್ಲಿಗೆ ಯಾವ ತರ ಬರ್ತದೆ ಈ ವ್ಯಾಧಿ ಅಂದ್ರೆ, ಇದು ಆತಂಕ ಸ್ನೇಹಿತರೆ, ಆತಂಕ ಸಂಬಂಧಿಸಿರುವಂತ OCD. ಇದು ಭಾವನಾತ್ಮಕ ಒತ್ತಡದಿಂದ ಬರುವಂತ ವ್ಯಾಧಿ. ಭಾವನಾತ್ಮಕ ಒತ್ತಡ, ಎಮೋಷನಲ್ ಸ್ಟ್ರೆಸ್ ಸ್ನೇಹಿತರೆ, ಅದರಿಂದ ಬರುವಂತ ವ್ಯಾಧಿ. ಇನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಚಿಕಿತ್ಸೆ ಏನಿದೆ ಇದಕ್ಕೆ ಅಂತಂದ್ರೆ, ನಮ್ಗೆ ಅದ್ಭುತವಾದ ಚಿಕಿತ್ಸೆ ಇದೆ. ಇದು ಒಂದು ಶ್ವಾಸಕೋಶ ಬಿಂದು ಸಕ್ರಿಯಗೊಳಿಸ್ಕೋಬೇಕು. ಮತ್ತೆ ಹೇಳ್ಬೇಕಂದ್ರೆ ಕೈಗಳ ಹಿಂಭಾಗದಲ್ಲಿರುವಂತ ಭಾವನಾತ್ಮಕ, ಅಂದ್ರೆ ನಮ್ಮ ಕೈಗಳಿರುವಂತ ಭಾವನಾತ್ಮಕ ಒತ್ತಡ ಬಿಂದು ಓದಿದೆ. ಪಾದಗಳಲ್ಲಿ 2 ಪಾದಗಳಲ್ಲಿ ಸಿಗುವಂತ ಒಂದು ಗುಲ್ಮಾ ಬಿಂದು ಅಂದ್ರೆ SP1 ಅಂತ ಗುಲ್ಮಾ ಬಿಂದು ಅಂದ್ರೆ ಸ್ಪ್ಲೀನ್ ಪಾಯಿಂಟ್ 1 ಅಂತ ಸಿಗುತ್ತೆ. ಇವುಗಳನ್ನು ಸರಿಯಾಗಿ ಸಕ್ರಿಯಗೊಳಿಸ್ಕೊಂಡಿದೆ ಆಕುಪ್ರೆಸರಲ್ಲಿ ನಿಮ್ಗೆ ಅದ್ಭುತವಾದ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಇದು ಹೇಗಿರುತ್ತೆ ಅಂತಂದ್ರೆ ನೋಡ್ಕೊಳ್ಳಿ, ಈ ಶ್ವಾಸಕೋಶ ಬಿಂದು ಅಂದ್ರೆ ಅದು ನಿಮ್ಗೆಲ್ಲ ಮುಂಚೆ ನಾನು ಹೇಳಿದ್ದೀನಿ, ಅದು ಮತ್ತೆ ಒಂದ್ಸರಿ ಹೇಳಕ್ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ಕೈ ಇದೆಲ್ಲ, ಈ ಕೈ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ ಈ ಎರಡು ಈ ಮಧ್ಯ ಬೆರಳು, ಈ ಉಂಗುರ ಬೆರಳು ಮಧ್ಯ ಇಲ್ಲಿರೋ ಪಾಯಿಂಟ್, ಇದು ಲಂಗ್ಸ್ ಪಾಯಿಂಟ್ ಅಂತ ಹೇಳ್ತೀವಿ, ಶ್ವಾಸಕೋಶಗಳ ಪಾಯಿಂಟ್. ಈ ಪಾಯಿಂಟ್ 1, ಈ ಪಾಯಿಂಟ್ ಲಂಗ್ಸ್ ಪಾಯಿಂಟ್ ಅಂತೀವಿ. ಇದು ಸರಿಯಾಗಿ ಸಕ್ರಿಯಗೊಳಿಸ್ಕೋಬೇಕಾಗತ್ತೆ ಇಂಥವ್ರಿಗೆ, OCD ಪ್ರಾಬ್ಲಮ್ ಅವರಿಗೆ. ಇದು ಒಂದು 20 ಸರಿ, ಒಂದ್ಸರಿ ಪ್ರೆಸ್ ಮಾಡುವಾಗ 20 ಸರಿ ಮಾಡಿ. ಸೊ ನಿಮ್ಗೆ ಖಂಡಿತವಾಗಿ ಪರಿಹಾರ ಸಿಗತ್ತೆ. ಒಂದು ನಿಮಿಷ, ರೈಟ್. ಇದೊಂದು ಪಾಯಿಂಟ್ ಸ್ನೇಹಿತರೆ. ಆಮೇಲೆ ಇದಾದ್ಮೇಲೆ ಇದು ಎಮೋಷನಲ್ ಸ್ಟ್ರೆಸ್ ಪಾಯಿಂಟ್ ಅಂತ ಇದೆ. ಎಮೋಷನಲ್ ಸ್ಟ್ರೆಸ್ ಪಾಯಿಂಟ್ ಅದೆಲ್ಲಿರುತ್ತಂದ್ರೆ ನೋಡಿ, ನೇರವಾಗಿ ಇಲ್ಲಿ ಬಂದ್ರೆ ಈ ಮಧ್ಯದಲ್ಲಿ ಆಸ್ಮಾ ಪಾಯಿಂಟ್ ಅಂತ ಒಂದಿತ್ತಲ್ಲ, ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಲಾಸ್ಟ್ ಕ್ಲಾಸ್ ತಿಳ್ಕೊಂಡಿದ್ವಿ, ಅದಕ್ಕೆ ನೇರವಾಗಿ ಮೇಲೆ ಇಲ್ಲೊಂದು ಪಾಯಿಂಟ್ ಇರುತ್ತೆ ಇಲ್ಲಿ. ಓಕೆ, ಅಂದ್ರೆ ಈ ಮಧ್ಯದಲ್ಲಿರೋದು ಆಸ್ಮಾ ಪಾಯಿಂಟು. ಆಸ್ಮಾ ನಾವು ತಿಳ್ಕೊಂಡಾಗ ಈ ಪಾಯಿಂಟ್ಸ್ ಎಲ್ಲ ತಿಳ್ಕೊಂಡಿದ್ವಿ. ಅದ್ರ ಮೇಲೆ ನೇರವಾಗಿ ಒಂದು ಲೈನ್ ಹಾಕೊಂಡ್ರೆ ಇಲ್ಲಿ ಸಿಗತ್ತೆ. ಇದು ಎಮೋಷನಲ್ ಸ್ಟ್ರೆಸ್ ಪಾಯಿಂಟ್ ಸ್ನೇಹಿತರೆ. ಇದು ಸರಿಯಾದ ರೀತಿಯಲ್ಲಿ ಈ ತರ ಪ್ರೆಸ್ ಮಾಡ್ಕೊಂತ ಹೋದ್ರೆ, ಪ್ರೆಸ್ ಮಾಡ್ತಾ ಹೋದ್ರೆ ನೋಡಿ, ಅಲ್ಲಿ ಪೇನ್ ಕಾಣಿಸ್ತದೆ. ಅವಾಗ ಈ ಎಮೋಷನಲ್ ಸ್ಟ್ರೆಸ್ ಅಂದ್ರೆ ಎಮೋಷನಲ್ ಒತ್ತಡಿ, ಭಾವನಾತ್ಮಕ ಒತ್ತಡಿ, ಅದರಿಂದ ಆಚೆ ಕಡೆ ಬರ್ಬೋದು. ಇದು ಅದ್ಭುತವಾದ ಪಾಯಿಂಟ್. 2ನೇ ಪಾಯಿಂಟ್ ಇದು. ಓಕೆ, ಯಾವುದಕ್ಕೆ? OCD ಪ್ರಾಬ್ಲಮ್ ಅವರಿಗೆ. 3ನೇ ಪಾಯಿಂಟು ಇದು ಪಾದ ಅಂತ ಇಟ್ಕೊಳ್ಳಿ. ಪಾದ, ಈ ಪಾದದಲ್ಲಿ ಇದು ಹೆಬ್ಬೆರಳದು ಔಟರ್ ಸೈಡ್, ಓಕೆ, ಆಚೆ ಕಡೆ ಬರುವಂತ ಒಂದು ಪಾಯಿಂಟ್. ಈ ಪಾಯಿಂಟ್ ಇದು ಹೆಬ್ಬೆರಳು ಅಂತ ಇಟ್ಕೊಳ್ಳಿ ಪಾದದಲ್ಲಿ, ಅದಕ್ಕೂ ಆಚೆ ಕಡೆ ಇರುವಂತ ಈ ಪಾಯಿಂಟ್. ಇದು ಗುಲ್ಮಾ 1 ಪಾಯಿಂಟ್, ಸ್ಪ್ಲೀನ್ 1 ಪಾಯಿಂಟ್.
ಇದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಇಷ್ಟು ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮಗೆ ಅದ್ಭುತವಾದ ಪರಿಹಾರ ಸಿಗತ್ತೆ. ಯಾವುದಕ್ಕೆ? OCD ಸ್ನೇಹಿತರೆ.